ಎಲ್ಲರಿಗೂ ನಮಸ್ಕಾರ. ರಾಯರಿಗೆ ಅಗರಬತ್ತಿ, ಊದುಕಡ್ಡಿ ಮತ್ತು ಕರ್ಪೂರದಿಂದ ಪೂಜೆ ಮಾಡಬಾರದು. ಏಕೆ ಎಂದರೆ ರಾಯರಿಗೆ ಅಗರಬತ್ತಿ, ಊದುಕಡ್ಡಿ ಮತ್ತು ಕರ್ಪೂರದಿಂದ ಮಾಡಬಾರದು ಎಂದು ಕೆಲವರು ಹೇಳುವುದಕ್ಕೆ ಕಾರಣಗಳು ನಿಷಿದ್ಧವಲ್ಲ, ಸಂಪ್ರದಾಯ ಮತ್ತು ತತ್ವದ ಆಧಾರ. ಏಕೆ ಕೆಲವರು ಅಗರಬತ್ತಿ ಮತ್ತು ಕರ್ಪೂರ ಬಳಸಬಾರದು ಎನ್ನುತ್ತಾರೆ? ಮಧ್ವ ಸಂಪ್ರದಾಯ ಸಾತ್ವಿಕ ಪೂಜೆ ತತ್ವ. ಗುರು ರಾಘವೇಂದ್ರರು ಶ್ರೀ ಮಧ್ವಾಚಾರ್ಯ ಪರಂಪರೆಯವರು. ಹೊರಗಿನ ವಾಸನೆಗಿಂತ ಆಂತರಿಕ ಶುದ್ಧತೆಗೆ ಮಹತ್ವ. ದೀಪ, ತುಳಸಿ, ನೈವೇದ್ಯ ಮುಖ್ಯ. ಅಗರಬತ್ತಿಯ ತೀವ್ರ ವಾಸನೆ, ಕರ್ಪೂರದ ಹೊಗೆ ಇವು ಅವಶ್ಯಕವಲ್ಲ ಎನ್ನುವ ದೃಷ್ಟಿ. ಗುರುರಾಯರು ಸನ್ಯಾಸಿಗಳು. ಸನ್ಯಾಸಿ ಪೂಜೆಯಲ್ಲಿ ಭೋಗಕ್ಕಿಂತ ತ್ಯಾಗ ಮತ್ತು ಸರಳತೆ ಮುಖ್ಯ. ಅಲಂಕಾರಿಕ ಪೂಜೆಗಿಂತ ಧನಾತ್ಮಕ ಪೂಜೆ ಮುಖ್ಯ. ಅದಕ್ಕೆ ಕೆಲ ಮಠಗಳಲ್ಲಿ ಅಗರಬತ್ತಿ ಬಳಸುವುದಿಲ್ಲ. ಊದುಕಡ್ಡಿಯ ತಾಪ ಸ್ವಭಾವ, ಉಷ್ಣ ಮತ್ತು ತೀಕ್ಷ್ಣ ಗುಣ. ಕೆಲ ಶಾಸ್ತ್ರ ವ್ಯಾಖ್ಯಾನಗಳಲ್ಲಿ ಇದು ಗೃಹಸ್ಥ ಪೂಜೆಗೆ ಹೆಚ್ಚು ಯೋಗ್ಯ ಎಂದು ಹೇಳುತ್ತಾರೆ. ಸನ್ಯಾಸಿ ರೂಪದ ಗುರುಗಳಿಗೆ ಇದು ಸೂಕ್ತವಲ್ಲ ಎಂದು ಕೆಲವು ಪಂಡಿತರು ಅಭಿಪ್ರಾಯಪಡುತ್ತಾರೆ. ಮನೆ ಪೂಜೆ. ಮಂತ್ರಾಲಯ ಮತ್ತು ಕೆಲ ಮಠಗಳಲ್ಲಿ ಅಗರಬತ್ತಿ ಇಲ್ಲ. ಮನೆ ಪೂಜೆಯಲ್ಲಿ ಭಕ್ತಿಯೊಂದಿಗೆ ಮಾಡಿದರೆ ಅನುಮತಿ ಸಿಗುತ್ತದೆ. ಮಠದ ಕ್ರಮವನ್ನು ಮನೆಗೆ ಬಲವಂತವಾಗಿ ಅನ್ವಯಿಸುವ ಅಗತ್ಯ ಇಲ್ಲ. ಹಾಗಾದರೆ ತಪ್ಪೆ? ತಪ್ಪು, ದೋಷ, ಪಾಪ ಅಲ್ಲ. ಇದು ಐಚ್ಛಿಕ ಸಂಪ್ರದಾಯ ಮಾತ್ರ. ಭಕ್ತಿ ಇದ್ದರೆ ಪೂಜೆ ಸ್ವೀಕರಿಸಲಾಗುತ್ತದೆ ಎಂದು ಸ್ವತಃ ಗುರುರಾಯರ ಮಹಿಮೆ ಹೇಳುತ್ತದೆ. ಗುರುರಾಯರ ಮಠ ಸಂಪ್ರದಾಯದಲ್ಲಿ ತಪ್ಪಿಸಿರುವುದರಿಂದ ಇನ್ನು ಮುಂದೆ ಮನೆ ಪೂಜೆಯಲ್ಲಿ ಮಾಡಬಾರದು. ನಿಷೇಧ ಎಂದು ಭಯಪಡಬೇಕಾಗಿಲ್ಲ. ಇನ್ನು ಮುಂದೆ ತಪ್ಪದೆ ಇದನ್ನು ಪಾಲನೆ ಮಾಡಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.